ಆಪ್ಷನ್ಸ್ ಬೈಯಿಂಗ್ ಒಳ್ಳೇದಾ ಆಪ್ಷನ್ಸ್ ಸೆಲ್ಲಿಂಗ್ ಒಳ್ಳೇದಾ? ಇಟ್ಸ್ ವೆರಿ ಟ್ರಿಕಿ. ಆಪ್ಷನ್ಸ್ ಬೈಯಿಂಗಲ್ಲಿ ಅನ್ಲಿಮಿಟೆಡ್ ಗೇನ್ ಇರುತ್ತೆ, ಲಿಮಿಟೆಡ್ ರಿಸ್ಕ್ ಇರುತ್ತೆ, ಸ್ಟಾಪ್ ಲಾಸ್ನ ಯೂಸ್ ಮಾಡಬೇಕು. ಆಪ್ಷನ್ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಲಾಸ್ ಇರುತ್ತೆ, ಲಿಮಿಟೆಡ್ ಗೇನ್ ಇರುತ್ತೆ, ಇಲ್ಲೂ ಕೂಡ ಸ್ಟಾಪ್ ಲಾಸ್ನ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಆಪ್ಷನ್ಸ್ ಪ್ರೀಮಿಯಂ 10 ರೂಪಾಯಿ ಇದೆ, ನಾನು ಇದನ್ನು ಬೈ ಮಾಡಿದ್ದೀನಿ, 100 ರೂಪಾಯಿಗೆ ಬೇಕಾದ್ರೂ ಹೋಗಬಹುದು. ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ 10 ರೂಪಾಯಿಂದ 0 ಮಾತ್ರ ಆಗಬಹುದು. ಇಲ್ಲಿ ಲಿಮಿಟೆಡ್ ಗೇನ್ ಇದೆ, ಇಲ್ಲಿ 10 ರೂಪಾಯಿ 100 ರೂಪಾಯಿ ಆಗಬಹುದು, ಅನ್ಲಿಮಿಟೆಡ್ ಗೇನ್ ಇದೆ. ಬಟ್ ಇಲ್ಲಿ ರಿಸ್ಕ್ ಜಾಸ್ತಿ ಆಪ್ಷನ್ಸ್ ಬೈಯಿಂಗಲ್ಲಿ, ಆಪ್ಷನ್ ಸೆಲ್ಲಿಂಗಲ್ಲಿ ಸ್ವಲ್ಪ ರಿಸ್ಕ್ ಕಡಿಮೆ. ಆಪ್ಷನ್ ಸೆಲ್ಲಿಂಗ್ ಮಾಡಲಿಕ್ಕೆ ಕ್ಯಾಪಿಟಲ್ ಜಾಸ್ತಿ ಬೇಕು, ಆಪ್ಷನ್ ಬೈಯಿಂಗ್ ಮಾಡಲಿಕ್ಕೆ ಕ್ಯಾಪಿಟಲ್ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಮಾತ್ರ ಬೈ ಮಾಡಬಹುದು. ಈ 10 ರೂಪಾಯಿ 100 ರೂಪಾಯಿ ಹೋಗೋದು ಎಕ್ಸ್ಪೈರಿ ಡೇ ಇದ್ದಾಗ ಮಾತ್ರ. ಸೊ ಎಕ್ಸ್ಪೈರಿ ಡೇ ದಿವಸ ನಾವು ಟ್ರೇಡಿಂಗ್ನ ಮಾಡುವಾಗ ಔಟ್ ಆಫ್ 10 ಟ್ರೇಡ್ 1 or 2 ಕ್ಲಿಕ್ ಆಗ್ಬೋದು ಅಷ್ಟೇ. ಆ 1 or 2 ಕ್ಲಿಕ್ ಆಗಿರೋದನ್ನ ನಾವು ನೋಡಿಕೊಂಡು ಎವ್ರಿ ಡೇ ಅದನ್ನೇ ಮಾಡ್ಲಿಕ್ಕೆ ಹೋಗಿ ಇರೋ ಕ್ಯಾಪಿಟಲ್ನ ಕೂಡ ಕಳ್ಕೊತೀವಿ. ಸೊ ಆಪ್ಷನ್ಸ್ ಬೈಯಿಂಗ್ ನಾವು ಟ್ರೇಡಿಂಗ್ನ ಮಾಡಬೇಕು ಅಂತಂದ್ರೆ ಒಂದು ಡಿಸಿಪ್ಲಿನ್, ಗ್ರೀಡ್ನ ಬಿಟ್ಟು ಟ್ರೇಡಿಂಗ್ನ ಮಾಡಿ, ಸ್ಟ್ರಾಟಜಿನ ಫಾಲೋ ಮಾಡಿ. ಆಪ್ಷನ್ ಬೈಯಿಂಗಲ್ಲಿ ಯಾವತ್ತು ಒಂದಿನ 10 ರೂಪಾಯಿಂದ 100 ರೂಪಾಯಿ ಹೋಗಿದೆ ಅಂತ ಹೇಳಿ ಎವ್ರಿ ಡೇ ನಾವು ವೇಟ್ ಮಾಡೋಕ್ಕಾಗಲ್ಲ. ವಿತ್ ಡಿಸಿಪ್ಲಿನ್ ಸ್ಟಾಪ್ ಲಾಸ್ನ ಯೂಸ್ ಮಾಡಿಕೊಂಡು ಟ್ರೇಡಿಂಗ್ನ ಮಾಡಿದರೆ ವಿನ್ನಿಂಗ್ ಚಾನ್ಸಸ್ ಇರುತ್ತೆ. ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅಷ್ಟೇ. ನೀವು ಆಪ್ಷನ್ಸ್ ಬೈಯಿಂಗ್ ಮಾಡ್ತಾ ಇದ್ದೀರಾ ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇರೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ.